ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ. ಇಂದಿನ ಯೂಟ್ಯೂಬ್ ತರಗತಿಗೆ ಎಲ್ಲರಿಗೂ ಸ್ವಾಗತ. ನಾವು ಇಂದು 10ನೇ ತರಗತಿಯ ಭೂಗೋಳಶಾಸ್ತ್ರದ 3ನೇ ಅಧ್ಯಾಯ ಆಗಿರುವಂತಹ ಭಾರತದ ವಾಯುಗುಣ ಅನ್ನುವಂತಹ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಕಳೆದ ಯೂಟ್ಯೂಬ್ ತರಗತಿಗಳಲ್ಲಿ ನಾವು ಇದೇ ವಿಭಾಗದ ಮೊದಲನೇ ಪಾಠವಾದಂತಹ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಮತ್ತು ಎರಡನೇ ಪಾಠವಾದಂತಹ ಪ್ರಾಕೃತಿಕ ಲಕ್ಷಣಗಳು ಅಂದರೆ ಭಾರತದ ಮೇಲ್ಮೈ ಲಕ್ಷಣಗಳ ಕುರಿತಾದಂತಹ ಪಾಠಗಳನ್ನು ಈಗ ಆಲ್ರೆಡಿ ತಿಳ್ಕೊಂಡಿದ್ವಿ. ಇದೇ ಭಾಗದಲ್ಲಿ ಬರುವಂತಹ 3ನೇ ಪಾಠ ಅದು ಭಾರತದ ವಾಯುಗುಣ ಅನ್ನುವಂಥದ್ದು. ವಿದ್ಯಾರ್ಥಿಗಳೇ, ನಾವು ಈ ಪಾಠದಲ್ಲಿ ಕಲಿಯುವಂತಹ ಮುಖ್ಯ ಅಂಶಗಳು ಏನಪ್ಪ ಅಂದರೆ ಭಾರತದ ವಾಯುಗುಣದ ವಿಧಗಳೇನು, ಅಂದರೆ ಯಾವ್ಯಾವ ರೀತಿಯಾದಂತಹ ವಾಯುಗುಣವನ್ನು ನಾವಿಲ್ಲಿ ನೋಡ್ತೀವಿ. ಆಮೇಲೆ ವಾಯುಗುಣವನ್ನು ನಿಯಂತ್ರಿಸುವಂತಹ ಅಂಶಗಳು ಯಾವುವು, ಆಮೇಲೆ ವಾಯುಗುಣದ ಋತುಕಾಲಗಳು ಅಂತ ನಾವೇನು ಕರಿತೀವಿ ಆ ಋತುಕಾಲಗಳ ಬಗ್ಗೆ ತಿಳ್ಕೊಳ್ತೀವಿ. ಆಮೇಲೆ ಅದರ ರೀತಿಯಾಗಿ ಭಾರತದಲ್ಲಿ ಮಳೆ ಅನ್ನುವಂಥದ್ದು, ಮಳೆಯ ಹಂಚಿಕೆ ಯಾವ ರೀತಿ ಇದೆ ಅನ್ನುವಂಥದ್ದು ಭಾರತದಲ್ಲಿ. ಸೊ ಈ ಒಂದು ಮುಖ್ಯವಾದಂತಹ ಅಂಶಗಳನ್ನು ನಾವಿಲ್ಲಿ ತಿಳ್ಕೊಳ್ತೀವಿ. ಸೊ ಮೊದಲನೇದಾಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಪ್ರಶ್ನೆ ಇದೆ. ಸೊ ಭಾರತದಲ್ಲಿ ಡ್ಯಾಶ್ ವಿಧದ ವಾಯುಗುಣವಿದೆ ಅಂತ ನೇರವಾಗಿ ಕೇಳಿದ್ದಾನೆ. ಅಂದರೆ ಭಾರತದಲ್ಲಿ ಎಂಥ ವಾಯುಗುಣ ಇದೆ ಅನ್ನುವಂಥದ್ದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ನೋಡಿ ವಿದ್ಯಾರ್ಥಿಗಳೇ, ಕೆಲವು ದೇಶಗಳಲ್ಲಿ ವರ್ಷಪೂರ್ತಿ ಮಳೆ ಇರುವಂಥದ್ದನ್ನು ಗಮನಿಸ್ತೀವಿ. ಕೆಲವು ದೇಶಗಳಲ್ಲಿ ವರ್ಷಪೂರ್ತಿ ಬಿಸಿಲಿರುವಂಥದ್ದು, ಮಳೆಯ ಪ್ರಮಾಣ ಪೂರ್ತಿ ಕಡಿಮೆ ಆಗಿರುವಂತಹ ಒಂದು ವಾಯುಗುಣದ ಮಾದರಿಯನ್ನು ಗಮನಿಸ್ತೀವಿ. ಆದರೆ ಭಾರತದಲ್ಲಿ ಪ್ರಮುಖವಾಗಿ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಇದೆ ಅನ್ನುವಂಥದ್ದು ಮುಖ್ಯವಾಗಿರುತ್ತದೆ. ಅಂದರೆ ಇಲ್ಲಿ ಉಷ್ಣನೂ ಇದೆ, ಅಂದರೆ ಮಾನ್ಸೂನು ಸಹ ಇದೆ. ಸೊ ನಮಗೆ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಬೇಸಿಗೆ ಕಾಲವೂ ಸಹ ನಮಗೆ ಸಿಕ್ಕಿರುವಂಥದ್ದು, ಮಳೆಗಾಲವೂ ಸಹ ನಮಗೆ ಸಿಕ್ಕಿರುವಂಥದ್ದು. ಹಾಗಾಗಿ ಇದನ್ನು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂತ ಕರಿತೀವಿ. ನಮಗೆ ಜೂನ್ ಬಂದ ತಕ್ಷಣ ಮಳೆ ಬಂದುಬಿಡುತ್ತೆ. ನೆಕ್ಸ್ಟು ಆಲ್ರೆಡಿ ಫೆಬ್ರವರಿ ಬಂದ ತಕ್ಷಣ ಮತ್ತೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗುತ್ತೆ. ಸೊ ಎರಡು ಸರಿಸಮನಾಗಿರುವಂತಹ ಒಂದು ವಾಯುಗುಣ ನಮ್ಮ ಭಾರತದಲ್ಲಿರುವಂಥದ್ದು. ಹಾಗಾಗಿ ಇದನ್ನು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂತ ಕರಿತೀವಿ. ಸೊ ಹೀಗೆ ಕರೆಯೋದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ನಮ್ಮ ದೇಶದಲ್ಲಿ ಹೆಚ್ಚು ಭಾಗ ಉಷ್ಣದಲ್ಲಿರುತ್ತೆ ಮತ್ತು ವಾಯುಗುಣವು ಹೆಚ್ಚಾಗಿ ಮಾನ್ಸೂನ್ ಮಾರುತಗಳ ಪ್ರಭಾವಕ್ಕೂ ಸಹ ಒಳಪಟ್ಟಿರುತ್ತೆ. ಮಾನ್ಸೂನ್ ಮಾರುತಗಳು ಸಹ ಭಾರತದ ಒಳಗೆ ಪ್ರವೇಶ ಮಾಡ್ತವೆ. ಭಾರತದಲ್ಲಿ ಕೆಲವು ಭಾಗದಲ್ಲಿ ಉಷ್ಣನೂ ಸಹ ಹೆಚ್ಚಾಗಿರೋದ್ರಿಂದ ಇದನ್ನು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂತ ನಾವಿಲ್ಲಿ ಕರಿಬೋದು. ಮುಖ್ಯವಾಗಿ ಈ ರೀತಿ ಕರೆಯೋದಕ್ಕೆ ಆ ಕಾರಣವನ್ನು ನಾವು ಕೊಡ್ತೀವಿ. ಉಷ್ಣವಲಯ ಮತ್ತು ಅದೇ ರೀತಿ ಮಾನ್ಸೂನ್ನ ಮಾರುತಗಳು ಅಥವಾ ಮಳೆಯ ಕಾಲಗಳು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಮುಖ್ಯವಾಗಿ ಭಾರತ ಎಂಥ ಮಾದರಿಯ ವಾಯುಗುಣ ಹೊಂದಿದೆ ಅಂತ ಪ್ರಶ್ನೆ ಬಂತು ಅಂತಂತಂದರೆ ಸಿಂಪಲ್ಲಾಗಿ ನೀವು ಎರಡೇ ವರ್ಡ್ ಬರೀಬೇಕು: ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅನ್ನುವಂಥದ್ದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾವು ಮುಂದಿನ ಅಂಶ ಏನು ತಿಳ್ಕೊತೀವಿ ಅಂದರೆ ಈಗ ತಿಳ್ಕೊಂಡಿರುವಂತಹ ಅಂಶ ಯಾವುದಪ್ಪ ಅಂದರೆ ಭಾರತವು
ಎಂಥ ಮಾದರಿಯ ವಾಯುಗುಣ ಹೊಂದಿದೆ ಅಂತಂದರೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿದೆ ಅಂತ ನೀವು ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಬರೀಬೇಕು. ನಂತರ ಮುಂದಿನ ಒಂದು ಅಂಶಕ್ಕೆ ಹೋಗೋಣ. ಈ ವಾಯುಗುಣ ಅಂತ ನಾವೇನು ಅಂದ್ವಿ, ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಅಂದ್ವಿ. ಈ ವಾಯುಗುಣದ ಮೇಲೆ ಏನೇನು ಪ್ರಭಾವ ಬೀರ್ತವೆ ಅಂಶಗಳು ಅನ್ನುವಂಥದ್ದನ್ನು ನಾವು ನೆಕ್ಸ್ಟ್ ಆಗಿ ನೋಡೋಣ. ವಾಯುಗುಣದ ಮೇಲೆ ಏನು ಅಂಶಗಳು ಪ್ರಭಾವ ಬೀರ್ತವೆ ಅಂದರೆ ಯಾವ ಅಂಶಗಳ ಆಧಾರದ ಮೇಲೆ ಈ ವಾಯುಗುಣ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನಮ್ಮ ಮುಂದಿನ ಪ್ರಶ್ನೆ. ಸೊ ಆ ಒಂದು ಅಂಶದ ಮೇಲೆ ಗಮನ ಹರಿಸೋದು. ಏನೇನು ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ? ಸೊ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು ಯಾವಪ್ಪ ಅಂದರೆ ಸ್ಥಾನ. ಒಂದು ಪ್ರದೇಶ ಎಲ್ಲಿದೆ ಅದರ ಸ್ಥಾನ ತುಂಬ ಮುಖ್ಯವಾಗಿರುತ್ತೆ. ಆಮೇಲೆ ಜಲರಾಶಿಗಳು. ಸೊ ಈ ಕೋಸ್ಟಲ್ ಏರಿಯಾ ಅಂತ ನಾವೇನು ಕರಿತೀವಿ, ಈ ಜಲರಾಶಿಗಳಲ್ಲಿ ಅಕ್ಕಪಕ್ಕ ವಾಯುಗುಣದ ವಾತಾವರಣ ಒಂಥರ ಚೇಂಜ್ ಆಗಿರುತ್ತೆ, ಮಳೆಯ ಪ್ರಮಾಣ ಹೆಚ್ಚಾಗಿರುತ್ತೆ. ಸೊ ಮೇಲ್ಮೈ ಲಕ್ಷಣಗಳು, ಕೆಲವು ಕಡೆ ಮೈದಾನ ಪ್ರದೇಶ ಇರುತ್ತೆ, ಕೆಲವು ಕಡೆ ತೀರ ಪ್ರದೇಶವನ್ನು ಕಾಣ್ತೀವಿ, ಕೆಲವು ಕಡೆ ನದಿಗಳು ಹರಿತಾ ಇರ್ತವೆ. ಇವೆಲ್ಲ ಮೇಲ್ಮೈ ಲಕ್ಷಣಗಳು. ಆಮೇಲೆ ಮತ್ತು ಮಾನ್ಸೂನ್ ಮಾರುತಗಳು. ಸೊ ಭಾರತಕ್ಕೆ ಹೆಚ್ಚಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಪ್ರವೇಶ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹೀಗೆ ತುಂಬ ಅಂಶಗಳು ಭಾರತದ ಒಂದು ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಪ್ರಮುಖವಾಗಿರುವಂತಹ ಅಂಶಗಳು ಅಂತಲೂ ಸಹ ನಾವು ಕರೆಯೋದನ್ನು ನೋಡ್ತೀವಿ. ಸೊ ಇಲ್ಲಿ ಮುಖ್ಯವಾಗಿ ಈ ಎರಡು ಅಂಶಗಳಲ್ಲಿ ಎರಡು ಪ್ರಶ್ನೆಗಳು ಬರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಮೊದಲನೇದಾಗಿ ಭಾರತ ಎಂಥ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅನ್ನುವಂಥದ್ದು. ಕೆಲವು ಸಂದರ್ಭಗಳಲ್ಲಿ 1 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಸಿಂಪಲ್ಲಾಗಿ ನೀವು ಭಾರತವು ಉಷ್ಣವಲಯದ ಮಾನ್ಸೂನ್ ಮಾರುತದ ಮಾದರಿಯ ವಾಯುಗುಣ ಹೊಂದಿದೆ ಅಂತ ಬರೆದ್ರೆ ಸಾಕು. ಎರಡನೇ ಪ್ರಶ್ನೆ, ಸೊ ಸಿಂಪಲ್ಲಾಗಿ ಕೇಳುತ್ತಾರೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು ಅಂತ. ಅಂದರೆ ಭಾರತದ ವಾಯುಗುಣದ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅನ್ನುವಂಥದ್ದು, ಬದಲಾವಣೆ ಆಗೋದಕ್ಕೆ ವಾಯುಗುಣ ಏನೇನು ಕಾರಣ ಅನ್ನುವಂಥದ್ದು ಸಹ ಇನ್ನೊಂದು ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಮುಖ್ಯವಾದಂತಹ ಕಾರಣ ಏನಪ್ಪ ಅಂತಂತಂದರೆ ಅದು ಸ್ಥಾನ ಆಗಿರ್ಬೋದು, ಜಲರಾಶಿ ಆಗಿರ್ಬೋದು, ಮೇಲ್ಮೈ ಲಕ್ಷಣಗಳಾಗಿರ್ಬೋದು ಮತ್ತು ಮಾನ್ಸೂನ್ ಮಾರುತಗಳು. ಈ 4 ಅಂಶಗಳು ವಾಯುಗುಣದ ಮೇಲೆ ಪ್ರಭಾವವನ್ನು ಹೆಚ್ಚಾಗಿ ಬೀರ್ತವೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂಥ ಅಂಶ ಅಥವಾ ಪ್ರಶ್ನೆ. ನೆಕ್ಸ್ಟು ನಾವು ಭಾರತದ ಪ್ರಮುಖ ವಾಯುಗುಣದ ಋತುಕಾಲಗಳನ್ನು ನಾವು ನೋಡ್ತಾ ಹೋಗೋಣ. ಸೊ ಋತುಕಾಲಗಳು, ವಾಯುಗುಣದ ಋತುಕಾಲಗಳು ಯಾವ್ಯಾವು ಅನ್ನುವಂಥದ್ದು. ಅಂದರೆ ಒಂದು ವರ್ಷದ 12 ತಿಂಗಳಿನಲ್ಲಿ ಕಾಲಗಳು ಹೆಂಗೆ ಬದಲಾವಣೆ ಆಗ್ತವೆ ವಾಯುಗುಣದ ಆಧಾರದ ಮೇಲೆ ಅನ್ನುವಂಥದ್ದು ನಮ್ಮ ಮುಂದಿನ ಒಂದು ಪ್ರಶ್ನೆ. ಸೊ ವಾಯುಗುಣ ಅನ್ನುವಂಥದ್ದು ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅನ್ನುವಂಥದ್ದು ಒಂದು ಅಂಶ. ಆದರೆ ಆ ವಾಯುಗುಣದ ಕಾಲಗಳು ಹೆಂಗೆ ಬದಲಾವಣೆ ಆಗ್ತವೆ ಅನ್ನುವಂಥದ್ದು. ಸೊ ಒಟ್ಟು ಭಾರತ ಒಂದು ವರ್ಷದಲ್ಲಿ 4 ಋತುಕಾಲಗಳನ್ನಾಗಿ ಭಾರತವನ್ನು ವಿಂಗಡಿಸಲಾಗಿದೆ. ಸೊ ಭಾರತದ ವಾಯುಗುಣ ಅಂದರೆ ಅಲ್ಲಿ 4 ಋತುಕಾಲಗಳನ್ನು ನಾವು ನೋಡ್ತೀವಿ. 4 ಋತುಕಾಲಗಳು ಯಾವಪ್ಪ ಅಂತಂತಂದರೆ ನಿಮಗೆ ಕೇಳ್ತಾರೆ ಒಂದೊಂದ್ಸಲಿ, ಸಿಂಪಲ್ಲಾಗಿ ಹೇಳ್ತಾರೆ ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಅನ್ನುವಂಥದ್ದನ್ನು ನಾವು ಹೇಳ್ತಾರೆ. ಆದರೆ ಇದಕ್ಕೆ ಇನ್ನೊಂದು ಸಾಮಾನ್ಯವಾಗಿ ಜನರಲ್ಲಿರುವಂಥದ್ದು ಚಳಿಗಾಲ ಗೊತ್ತಿರುತ್ತೆ, ಮಳೆಗಾಲ ಗೊತ್ತಿರುತ್ತೆ, ಬೇಸಿಗೆಕಾಲ ಗೊತ್ತಿರುತ್ತೆ. ಇನ್ನೂ ಒಂದು ಇರುತ್ತೆ, ಅದನ್ನು ನಾವು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಮಳೆ ನಿಧಾನಕ್ಕೆ ಹೋಗುವಂಥದ್ದು ಅಥವಾ ಕೆಲವು ಪ್ರದೇಶಗಳಲ್ಲಿ ಮಳೆ ಬಂಗಾಳಕೊಲ್ಲಿ ಮಾರ್ಗವಾಗಿ ಎಂಟ್ರಿ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದರಲ್ಲಿ
4 ಕಾಲಗಳನ್ನು ನಾವು ಬ್ರೀಫಾಗಿ ನೋಡ್ತಾ ಹೋಗೋಣ. ನಾವು ಮೊದಲನೇದಾಗಿ ಭಾರತ ಒಂದು ವರ್ಷದ ವಾಯುಗುಣವನ್ನು 4 ಋತುಕಾಲಗಳಾಗಿ ವಿಂಗಡಿಸಿದ್ದಾರೆ. ವಿಂಗಡಿಸಿರುವಂತಹ 4 ಋತುಕಾಲಗಳು ಯಾವಪ್ಪ ಅಂತಂತಂದರೆ, ಮೊದಲನೇದು ಚಳಿಗಾಲ, ಎರಡನೇದು ಬೇಸಿಗೆ ಕಾಲ, ಮೂರನೇದು ಮಳೆಗಾಲ, ನಾಲ್ಕನೇದು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅನ್ನುವಂಥದ್ದು. ಸೊ ಇವು ಯಾವ ರೀತಿಯಾಗಿ ಒಂದು ವರ್ಷವನ್ನು ಜನವರಿಯಿಂದ ಡಿಸೆಂಬರ್ವರೆಗೆ ಯಾವ ರೀತಿಯಾಗಿ ವಿಂಗಡಿಸಿದ್ದಾರೆ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗುತ್ತೆ. ಅಂದರೆ ಈ ಒಂದು ಋತುಕಾಲಗಳು ಯಾವ್ಯಾವ ಕಾಲದಲ್ಲಿ ಬರುತ್ತೆ, ಯಾವ್ಯಾವ ತಿಂಗಳಲ್ಲಿರುತ್ತೆ ಅಂತ. ಸೊ ಚಳಿಗಾಲ ಯಾವಾಗಿರುತ್ತೆ ಅಂತಂತಂದರೆ ಡಿಸೆಂಬರ್ ಮತ್ತು ಫೆಬ್ರವರಿ ಸಂದರ್ಭದಲ್ಲಿ. ಡಿಸೆಂಬರ್, ಜನವರಿ, ಫೆಬ್ರವರಿ ಸರಿಯಾಗಿ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಕರೆಕ್ಟಾಗಿ 3 ತಿಂಗಳ ಕಾಲ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ. ಹಾಗಾಗಿ ಈ ಚಳಿಗಾಲ ಅಂದರೆ ಅತಿ ಹೆಚ್ಚು ಚಳಿ ಹೊಂದಿರುವಂತಹ ಮಾಹೆ ಯಾವುದು ಅಂತಲೂ ಸಹ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಅತಿ ಹೆಚ್ಚು ಚಳಿ ಯಾವ ಒಂದು ತಿಂಗಳಿನಲ್ಲಿ ಇರುತ್ತದೆ ಅನ್ನುವಂಥದ್ದು ಸಹ ಒಂದು ಮುಖ್ಯವಾದಂತಹ ಪ್ರಶ್ನೆ ಬರುತ್ತೆ. ಯಾವ ಕಾಲದಲ್ಲಿ ಅತಿ ಹೆಚ್ಚು ಚಳಿ ಇರುತ್ತಪ್ಪ ಅಂತಂತಂದರೆ ಅದು ಜನವರಿ ತಿಂಗಳಿನಲ್ಲಿ ಅತಿ ಹೆಚ್ಚು ಚಳಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇದು ಒಂದು ಮುಖ್ಯವಾದಂತಹ ಒಂದು ಅಂಕಕ್ಕೆ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ. ಪ್ರಮುಖವಾಗಿ ಭಾರತದಲ್ಲಿ ಯಾವ ಒಂದು ಮಾಹೆ ಅಥವಾ ಯಾವ ತಿಂಗಳಿನಲ್ಲಿ ಚಳಿ ಅನ್ನುವಂಥದ್ದು ಹೆಚ್ಚಾಗಿರುತ್ತದೆ ಅನ್ನುವಂಥದ್ದು, ಅಥವಾ ಅತಿ ಶೀತದ ಮಾಹೆ ಯಾವುದು ಅಥವಾ ಅತಿ ಶೀತದ ತಿಂಗಳು ಯಾವುದು ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಅತಿ ಶೀತದ ತಿಂಗಳು ಯಾವುದಪ್ಪ ಅಂತಾರೆ ಅದು ಜನವರಿ ಅನ್ನುವಂತಹ ತಿಂಗಳು. ಸೊ ನೆಕ್ಸ್ಟು ನಾವು ಚಳಿಗಾಲವನ್ನು ನೋಡಿದ್ವಿ. ಚಳಿಗಾಲ ಅನ್ನುವಂಥದ್ದು ಡಿಸೆಂಬರ್, ಜನವರಿ, ಫೆಬ್ರವರಿ ಅನ್ನುವಂತಹ ತಿಂಗಳಿನಲ್ಲಿ ಇರುತ್ತೆ. ನೆಕ್ಸ್ಟು ಬೇಸಿಗೆ ಕಾಲ. ಚಳಿಗಾಲದ ನಂತರ ಬರುವಂಥದ್ದು ಬೇಸಿಗೆ ಕಾಲ. ಅದು ನಿಮಗೆ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ನಿಮಗೆ ಬೇಸಿಗೆ ರಜೆ ಅನ್ನುವಂತಹ ಒಂದು ಕಲ್ಪನೆ ಇದ್ದೇ ಇದೆ. ಅಂದರೆ ನೀವು ಫೆಬ್ರವರಿ, ಮಾರ್ಚ್ ಅಲ್ಲಿ ಎಕ್ಸಾಮ್ ಬರೆದು ಸುಮಾರು 2 ತಿಂಗಳ ಕಾಲ, ಏಪ್ರಿಲ್ ಮತ್ತು ಮೇ ತಿಂಗಳ ಕಾಲ ಮನೆಯಲ್ಲೇ ಇರ್ತೀರ ಆ ತಿಂಗಳಲ್ಲಿ. ಯಾಕೆ ಅಂದರೆ ಅತಿ ಹೆಚ್ಚು ಉಷ್ಣಾಂಶ ಇರುವಂತಹ, ಹೆಚ್ಚು ಶಾಖ ಇರುವಂತಹ ಒಂದು ಕಾಲ. ಅದನ್ನೇ ಬೇಸಿಗೆ ಕಾಲ ಅಂತ ನೀವೆಲ್ಲ ಇಂಗ್ಲೀಷಲ್ಲಿ ಸಮ್ಮರ್ ಹಾಲಿಡೇಸ್ ಅಂತ ಸಿಂಪಲಾಗಿ ಹೇಳ್ತೀರ. ಈ ಬೇಸಿಗೆ ಕಾಲ ಅನ್ನುವಂಥದ್ದು ಫೆಬ್ರವರಿ ನಂತರ, ಫೆಬ್ರವರಿಗೆ ಚಳಿಗಾಲ ಮುಗಿಯುತ್ತೆ. ಫೆಬ್ರವರಿ ನಂತರ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳನ್ನು ನಾವಿಲ್ಲಿ ಬೇಸಿಗೆಯ ಕಾಲ ಅಂತ ಕರೀತಾರೆ. ಅತಿ ಹೆಚ್ಚು ಶಾಖ ಇರುವಂತಹ ಕಾಲ. ಸೊ ಹಾಗಾಗಿ ಸಮ್ಮರ್, ಬೇಸಿಗೆ ಅನ್ನುವಂಥದ್ದು ಬಿಸಿಲು ಅನ್ನುವಂಥದ್ದು ಅಥವಾ ಸೂರ್ಯನ ಶಾಖ ಅನ್ನುವಂಥದ್ದು ಭೂಮಿಯ ಮೇಲೆ ಅತಿ ಹೆಚ್ಚಾಗಿ ಬೀಳುವಂತಹ ಕಾಲ ಯಾವುದಪ್ಪ ಅಂದರೆ ಅದು ಬೇಸಿಗೆ ಕಾಲ. 3 ತಿಂಗಳ ಕಾಲ ಇದಿರುತ್ತೆ. ಸೊ ಚಳಿಗಾಲ ಡಿಸೆಂಬರ್, ಜನವರಿ, ಫೆಬ್ರವರಿ. ಬೇಸಿಗೆ ಕಾಲ ಮಾರ್ಚ್, ಏಪ್ರಿಲ್, ಮೇ ಇಷ್ಟು. ನೆಕ್ಸ್ಟ್ ಮೇ ನಂತರ ಜೂನ್ ಬರುತ್ತೆ. ನೋಡೋಣ ಜೂನ್ ಯಾವ ಕಾಲಕ್ಕೆ ಸೇರುತ್ತೆ ಅಂತ. ಮಳೆಗಾಲ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಇನ್ನೂ ಒಂದು ಮುಖ್ಯವಾಗಿ ಇದಕ್ಕೆ ಮಳೆಗಾಲಕ್ಕೆ ಹೆಸರು ಕೊಡಬೇಕು ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಸೊ ಮಳೆಗಾಲ ಅನ್ನುವಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಸಹ ಆಗುತ್ತೆ. ಸೊ ಯಾಕೆ ಈ ಮಳೆಗಾಲವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ ಅಂತಂತಂದರೆ, ಸೊ ಈ ಮಳೆ ಅಥವಾ ಮಳೆಯ ಮಾರುತಗಳು ಅನ್ನುವಂಥದ್ದು ಇವು ಭಾರತವನ್ನು ಜೂನ್ ತಿಂಗಳಿನಲ್ಲಿ, ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಭಾರತವನ್ನು ಈ ಮಳೆಯ ಮಾರುತಗಳು ಪ್ರವೇಶ ಮಾಡೋದು ಯಾವ ದಿಕ್ಕಿನಿಂದ ಅಂತಂತಂದರೆ ಅದು
ನೈಋತ್ಯ ಭಾಗದಿಂದ ಅಂದರೆ ಅರಬ್ಬಿ ಸಮುದ್ರದಿಂದ ಅವು ಅರಬ್ಬಿ ಸಮುದ್ರದ ಕಡೆಯಿಂದ ಅವು ಭಾರತವನ್ನು ಪ್ರವೇಶ ಮಾಡ್ತವೆ. ಹಾಗಾಗಿ ಈ ಒಂದು ಮಳೆಗಾಲವನ್ನು ನಾವು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಸೊ ನೈಋತ್ಯ ಭಾಗದಿಂದ ಅರಬ್ಬಿ ಸಮುದ್ರದ ಮೂಲಕ ಭಾರತವನ್ನು ಪ್ರವೇಶಿಸ್ತವೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಕರ್ನಾಟಕವನ್ನು ಜೂನ್ ಮೊದಲನೇ ವಾರ ಪ್ರವೇಶಿಸ್ತವೆ, ಕೇರಳವನ್ನು ಇದಕ್ಕಿಂತ ಮೊದಲು ಒಂದು ವಾರ ಮುಂಚೆನೇ ಪ್ರವೇಶಿಸ್ತವೆ ಅನ್ನುವಂಥದ್ದು ವಾಡಿಕೆ ಇರುತ್ತೆ. ಸೊ ಕರ್ನಾಟಕವನ್ನು ಜೂನ್ ತಿಂಗಳ 10ನೇ ತಾರೀಕು ಒಳಗೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಪ್ರವೇಶಿಸ್ತವೆ. ಸೊ ಇದು ಮುಖ್ಯವಾಗಿ ಮುಂದೆ ನೋಡೋಣ ನೈಋತ್ಯ ಮಾನ್ಸೂನ್ ಮಾರುತಗಳು ಅಥವಾ ಮಳೆಗಾಲ ಅನ್ನುವಂಥದ್ದನ್ನು. ಸೊ ಇದು ಯಾವ ಸಂದರ್ಭದಲ್ಲಿರುತ್ತಪ್ಪ ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಧ್ಯದ ಅವಧಿವರೆಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಾವೀಗ ಪ್ರೆಸೆಂಟ್ ಇರುವಂಥದ್ದು ಈಗ ಮಂತ್ ಆಫ್ ಜುಲೈ ಅಂತಂತಂದರೆ ಇದನ್ನು ನಾವು ಮಳೆಗಾಲ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹೆಚ್ಚಾಗಿ ಮಳೆಗಾಲ ಈ ವರ್ಷವೂ ಸಹ ಆಗ್ತಾ ಇರುವಂಥದ್ದು ನಾವು ನೋಡಬಹುದು. ಸೊ ಮಳೆಗಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಂತಂದರೆ ಅದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಧ್ಯಭಾಗದವರೆಗೆ ಉತ್ತಮವಾದಂತಹ ಮುಖ್ಯವಾಗಿ ರೈತರಿಗೆ ಬೇಕಾಗಿರುವಂತಹ ಕಾಲ ಮಳೆಗಾಲ. ಅದು ಈ ತಿಂಗಳುಗಳ ಮಧ್ಯದಲ್ಲಿ ಇರುತ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ ಆಯಿತು. ಚಳಿಗಾಲ ಡಿಸೆಂಬರ್ ಟು ಫೆಬ್ರವರಿ, ಬೇಸಿಗೆ ಕಾಲ ಮಾರ್ಚ್ ಟು ಮೇ, ಮಳೆಗಾಲ ಜೂನ್ ಟು ಸೆಪ್ಟೆಂಬರ್. ಇನ್ನೊಂದು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತಿದೆ. ಸೊ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಇದು ಸೆಪ್ಟೆಂಬರ್ನಿಂದ ಅಥವಾ ಸೆಪ್ಟೆಂಬರ್ ಮಧ್ಯಭಾಗದಿಂದ, ಅಂದರೆ ಮಳೆಗಾಲ ಸೆಪ್ಟೆಂಬರ್ ಮಧ್ಯಭಾಗಕ್ಕೆ ನಿಂತರೆ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಸೆಪ್ಟೆಂಬರ್ ನಂತರದ ಅಥವಾ ಮಧ್ಯಭಾಗದಿಂದ ಸ್ಟಾರ್ಟ್ ಆಗಿ ನವಂಬರ್ ತನಕ ಅದು ಇರುತ್ತೆ. ಮಳೆ ಅನ್ನುವಂಥದ್ದು ಮಳೆಗಾಲದಲ್ಲಿ ಹೆಚ್ಚಾಗಿದ್ದು, ಈ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ನಿಧಾನಕ್ಕೆ ಮಾರುತಗಳು ಕೆಲವು ಸಂದರ್ಭದಲ್ಲಿ ಬಂಗಾಳ ಕೊಲ್ಲಿಯ ಮಾರ್ಗವಾಗಿ ಪ್ರವೇಶ ಮಾಡಿ ಕಡಿಮೆ ಮಳೆ ಬೀಳುವಂಥದ್ದು ಅಥವಾ ಮಳೆ ನಿಧಾನಕ್ಕೆ ಕಡಿಮೆ ಆಗುವಂತಹ ಒಂದು ಕಾಲ, ಅದನ್ನು ನಾವು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಇಲ್ಲಿ ಆಡು ಭಾಷೆಯಲ್ಲಿ ಒಂಥರ ಸೋನೆ ಮಳೆ ಅಂತ ಕರಿತಾ ಇರ್ತಾರೆ. ನಿಧಾನಕ್ಕೆ ಬೀಳುವಂತಹ ಮಳೆ, ಬರ್ತಾ ಇರುತ್ತೆ ಮಳೆ ಆದರೂ ಗೊತ್ತಾಗಲ್ಲ. ಆ ರೀತಿಯಾದಂತಹ ಒಂದು ಮಾನ್ಸೂನ್ ಮಾರುತಗಳು ಭಾರತದಲ್ಲಿ ಇರ್ತವೆ. ಅದನ್ನು ನಾವು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರಿತೀವಿ. ಸೊ ಇದು ಸೆಪ್ಟೆಂಬರ್ ಮಧ್ಯಭಾಗದಿಂದ ಸ್ಟಾರ್ಟ್ ಆಗಿ ನಾವು ಅಕ್ಟೋಬರ್, ನವಂಬರ್ 3 ತಿಂಗಳ ಕಾಲ ಈ ರೀತಿಯಾದಂತಹ ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲವನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳೇ. ಸೊ ಇವು ಭಾರತದ ವಾಯುಗುಣದ ಋತುಕಾಲಗಳು ಅಂತ ನಾವು ಪರಿಗಣನೆ ಮಾಡ್ತೀವಿ. ವರ್ಷದಲ್ಲಿ 4 ಪ್ರಮುಖವಾದಂತಹ ಕಾಲಗಳನ್ನು ನಾವು ನೋಡ್ತೀವಿ. ಒಂದು ಚಳಿಗಾಲ, ಅದು ಡಿಸೆಂಬರ್ ಟು ಫೆಬ್ರವರಿ. ಇನ್ನೊಂದು ಬೇಸಿಗೆ ಕಾಲ, ಅದು ಮಾರ್ಚ್ ಟು ಮೇ. ಇನ್ನೊಂದು ಮಳೆಗಾಲ, ಅದು ಜೂನ್ ಟು ಸೆಪ್ಟೆಂಬರ್. ಇನ್ನೊಂದು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ, ಅದು ಸೆಪ್ಟೆಂಬರ್ ಮಧ್ಯಭಾಗದಿಂದ ಪ್ರಾರಂಭವಾಗಿ ನವಂಬರ್ ತಿಂಗಳವರೆಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಈಗ ಮೊದಲನೇದಾಗಿ ಈ ವಾಯುಗುಣದ ಋತುಕಾಲಗಳಿದಾವಲ್ಲ, ಈ ಋತುಕಾಲಗಳನ್ನು ಯಾವ ರೀತಿಯಾಗಿ ಭಾಗ ಮಾಡಿದ್ದಾರೆ ಆ ಭಾಗಗಳನ್ನು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಈ ಋತುಕಾಲಗಳಲ್ಲಿ ಮೊದಲನೇದು ಮುಖ್ಯವಾಗಿ ಚಳಿಗಾಲ ಅನ್ನುವಂಥದ್ದು. ಈ ಚಳಿಗಾಲ ಅನ್ನುವಂಥದ್ದು ಅಪ್ ಟು ಡಿಸೆಂಬರಿಂದ ಫೆಬ್ರವರಿವರೆಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಚಳಿಗಾಲ ಮುಖ್ಯವಾಗಿ ಯಾವ ರೀತಿಯಾಗಿರುತ್ತೆ,
ಯಾಕೆ ಈ ಒಂದು ಡಿಸೆಂಬರ್ ಫೆಬ್ರವರಿ ಸಂದರ್ಭದಲ್ಲಿ ಚಳಿ ಇರುತ್ತದೆ ಅತಿ ಹೆಚ್ಚು ಭಾರತದಲ್ಲಿ? ಅದರಲ್ಲೂ ಏನು ಜನವರಿ ಅಂತಂತಂದರೆ ಅತಿ ಹೆಚ್ಚು ಚಳಿ ಇರುವಂತಹ ಕಾಲ. ಇಂತಹ ಕಾಲದಲ್ಲಿ ಯಾಕೆ ಈ ಕಾಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಕಡಿಮೆ ದಾಖಲಾಗುತ್ತೆ ಅನ್ನುವಂಥದ್ದು ಸಹ ನೋಡೋಣ. ಸೊ ನೆನ್ಪಿಟ್ಕೊಳ್ಳಿ, ಚಳಿಗಾಲ ಅಂತಂತಂದರೆ ಡಿಸೆಂಬರ್ ಟು ಫೆಬ್ರವರಿ, ಡಿಸೆಂಬರ್ ಜನವರಿ ಫೆಬ್ರವರಿ ಅನ್ನುವಂಥದ್ದು 3 ತಿಂಗಳು. ಡಿಸೆಂಬರ್ ಜನವರಿ ಫೆಬ್ರವರಿ ಅನ್ನುವಂಥದ್ದು 3 ತಿಂಗಳಿರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ. ಒಂಚೂರು ಶಿವರಾತ್ರಿ ಆದ ತಕ್ಷಣ ಚಳಿ ಕಮ್ಮಿ ಆಗುತ್ತೆ ಅಂತ ಅಂತಿರ್ತಾರೆ. ಸೊ ಇದು ಸಹ ಆಡು ಭಾಷೆಯಲ್ಲಿ ಜನವರಿ ನಂತರ ಫೆಬ್ರವರಿ ನಂತರ ಚಳಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ವಾಡಿಕೆಯಾಗಿರುತ್ತೆ. ನೆಕ್ಸ್ಟು ಚಳಿಗಾಲವನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಚಳಿಗಾಲದಲ್ಲಿ ಸೂರ್ಯ ಒಂಚೂರು ಕಡಿಮೆನೇ ಇರ್ತಾನೆ. ಯಾಕಪ್ಪ ಅಂದರೆ ಅವನ ನೇರವಾದಂಥ ಕಿರಣಗಳು ದಕ್ಷಿಣಾರ್ಧಗೋಳದಲ್ಲಿ ಪ್ರಕಾಶವಾಗಿರ್ತವೆ. ಸೊ ಅಲ್ಲಿ ನೇರವಾದಂಥ ಕಿರಣಗಳಿರ್ತವೆ. ಸೊ ಭಾರತದ ಮೇಲೆ ಓರೆ ಕಿರಣಗಳು ಬೀಳ್ತಾ ಇರ್ತವೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಭಾರತ ಅನ್ನುವಂಥದ್ದು ಉತ್ತರಾರ್ಧಗೋಳದಲ್ಲಿರುವಂಥದ್ದು. ಸೊ ಇಡೀ ಪ್ರಪಂಚವನ್ನು ಗೋಳದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಗೋಳವನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಪ್ಪ ಅಂತಂದರೆ ದಕ್ಷಿಣಾರ್ಧಗೋಳ, ದಕ್ಷಿಣದ ಅರ್ಧಗೋಳ, ಉತ್ತರಾರ್ಧಗೋಳ. ಈ ದಕ್ಷಿಣಾರ್ಧಗೋಳದಲ್ಲಿ ಹಲವಾರು ದೇಶಗಳು ಬಂದರೆ ಉತ್ತರಾರ್ಧಗೋಳದಲ್ಲಿ ಹಲವಾರು ದೇಶಗಳು ಬರ್ತವೆ. ಸೂರ್ಯನ ಕಿರಣಗಳು ಕೆಲವು ಸಂದರ್ಭದಲ್ಲಿ ದಕ್ಷಿಣಾರ್ಧಗೋಳದ ಮೇಲೆ ನೇರವಾಗಿ ಬೀಳ್ತಾ ಇರ್ತವೆ. ಕಾಲಾನಂತರ ಅದು ಉತ್ತರಾರ್ಧಗೋಳದ ಮೇಲೆ ನೇರವಾಗಿ ಬೀಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬೇಸಿಗೆಯಲ್ಲಿ ಭಾರತದ ಮೇಲೆ ಸೂರ್ಯನ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳೋದ್ರಿಂದ ಹೆಚ್ಚು ಶಾಖ ಬೇಸಿಗೆ ಕಾಲದಲ್ಲಿ ಸೂರ್ಯನ ಬೆಳಕು ಇರುತ್ತೆ. ಅದೇ ರೀತಿ ಈ ಕಾಲದಲ್ಲಿ ಎಸ್ಪೆಷಲಿ ಚಳಿಗಾಲದಲ್ಲಿ ಸೂರ್ಯನ ಲಂಬ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ಬೀಳ್ತವೆ. ಸೊ ದಕ್ಷಿಣಾರ್ಧಗೋಳದ ಮೇಲೆ ಬೀಳೋದ್ರಿಂದ ಭಾರತ ಗೊತ್ತೇ ಇರುತ್ತೆ, ಸರ್ವೇಸಾಮಾನ್ಯ ಭಾರತ ಉತ್ತರಾರ್ಧಗೋಳದಲ್ಲಿರೋದ್ರಿಂದ ದಕ್ಷಿಣಾರ್ಧಗೋಳದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ. ಆದರೆ ಭಾರತ ಇರುವಂತಹ ಉತ್ತರಾರ್ಧಗೋಳದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುವಂಥದ್ದನ್ನು, ಓರೆ ಕಿರಣಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿನೇ ಸೊ ಇದೇ ಮುಖ್ಯವಾದಂಥ ಕಾರಣ. ಸೂರ್ಯನ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ನೇರವಾಗಿ ಬೀಳ್ತವೆ, ಒಂದು ಉತ್ತರಾರ್ಧಗೋಳದ ಮೇಲೆ ಓರೆಯಾಗಿ ಬೀಳ್ತವೆ. ಅಂದರೆ ಭಾರತ ಉತ್ತರಾರ್ಧಗೋಳದಲ್ಲಿದೆ, ಓರೆಯಾಗಿ ಬೀಳೋದ್ರಿಂದ ಚಳಿ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು. ಸೊ ಈ ಕಾರಣದಿಂದ ಭಾರತದಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತೆ, ಕಡಿಮೆ ಆರ್ದ್ರತೆ ಇರುತ್ತೆ ಮತ್ತು ಆಕಾಶದಲ್ಲಿ ಮೋಡ ರಹಿತವಾಗಿರುತ್ತೆ. ಸೊ ಆಕಾಶ ಅನ್ನುವಂಥದ್ದು ಮೋಡ ಇರುವುದಿಲ್ಲ, ಆದ್ರೂ ಉಷ್ಣಾಂಶ ಅನ್ನುವಂಥದ್ದು ತುಂಬ ಕಡಿಮೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಈ ಸಂದರ್ಭದಲ್ಲಿ, ಈ ಚಳಿಗಾಲದಲ್ಲಿ ಉತ್ತರದಲ್ಲಿ ತಂಪಾದಂತಹ ವಾತಾವರಣ ಹೆಚ್ಚಾಗಿರುತ್ತೆ. ಭಾರತದ ಉತ್ತರ ಭಾಗ ಅತಿ ಹೆಚ್ಚು ಚಳಿಯಿಂದ ಕೂಡಿರುತ್ತೆ. ನೀವು ಪ್ರತಿ ವರ್ಷ ನೋಡ್ಬೋದು, ದೆಹಲಿ, ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ. ಸೊ ಈ ಒಂದು ಭಾಗ, ಉತ್ತರ ಪ್ರದೇಶ, ಈ ಭಾಗಗಳಲ್ಲಿ ಎಷ್ಟೋ ಜನ ಈ ಚಳಿಗೆ ಸಾಯುವಂಥದ್ದನ್ನು ನಾವು ನೋಡ್ತೀವಿ. ತುಂಬ ವಯಸ್ಸಾಗಿರುವಂಥವರಿಗೆ ಈ ಚಳಿಯನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು. ಸೊ ಇದಾದ ನಂತರ ದಕ್ಷಿಣ ಭಾರತದಲ್ಲಿ ಯಾಕೆ ಬೆಚ್ಚಗಿರುವಂಥ ಪರಿಸ್ಥಿತಿ ಇರುತ್ತಪ್ಪ ಅಂದರೆ, ದಕ್ಷಿಣ ಭಾರತದಲ್ಲಿ ಸುಮಾರು ಮುಖ್ಯವಾಗಿ ಅರಬ್ಬಿ ಸಮುದ್ರ, ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಅನ್ನುವಂಥ 3 ಪ್ರದೇಶಗಳು ಸುತ್ತುವರಿಯೋದ್ರಿಂದ ಇಲ್ಲೊಂದು ಸ್ವಲ್ಪ ಬೆಚ್ಚಗಿರುವಂತಹ ವಾತಾವರಣ ಕಾಣುತ್ತೆ. ಸೊ ಉತ್ತರ ಭಾರತಕ್ಕೆ ಹೋಲಿಸ್ಕೊಂಡ್ರೆ ದಕ್ಷಿಣ ಭಾರತದಲ್ಲಿ ಚಳಿ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತದೆ ಅನ್ನುವಂಥದ್ದು ಸಹ ಇಲ್ಲಿ ಕಾಣ್ಬೋದು.
ನಂತರ ಅತಿ ಹೆಚ್ಚು ಶೀತದ ಮಾಹೆ ಅಂದರೆ ಅದು ಭಾರತದಲ್ಲಿ ಜನವರಿ ತಿಂಗಳು. ಅಂದರೆ ವಿದ್ಯಾರ್ಥಿಗಳೇ, ಚಳಿಗಾಲ ಎಸ್ಪೆಷಲಿ 3 ತಿಂಗಳಿರುತ್ತೆ ಪಕ್ಕ. ಡಿಸೆಂಬರ್, ಜನವರಿ, ಫೆಬ್ರವರಿ. ಅದರಲ್ಲೂ ಅತಿ ಚಳಿ ಇರುವಂತಹ ಒಂದು ತಿಂಗಳು ಯಾವುದಪ್ಪ ಅಂದರೆ ಅದು ಚಳಿಗಾಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಆ ಚಳಿಗಾಲ ಇರುವಂಥದ್ದು ಯಾವಾಗಪ್ಪ ಅಂತಂದರೆ ಅದು ಜನವರಿ ತಿಂಗಳಲ್ಲಿ ಇದೆ ಅನ್ನುವಂಥದ್ದನ್ನು ಸಹ ನಾವು ನೋಡ್ತೀವಿ. ತುಂಬ ವೆರಿ ಕೋಲ್ಡೆಸ್ಟ್ ಮಂತ್ ಇನ್ ಇಂಡಿಯಾ ಅಂತ ನಾವು ಕರಿಬೋದು ಜನವರಿಯನ್ನು. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದನ್ನು ಸಹ ನೀವು ನೆನ್ಪಿಟ್ಕೋಬೇಕು. ಇದು 1 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಯಾವ್ಯಾವ ಪ್ರಶ್ನೆಗಳು ಇಲ್ಲಿ ಬರ್ತವೆ ಅನ್ನುವಂಥದ್ದನ್ನು ಕೊನೆಯದಾಗಿ ಹೇಳ್ಬಿಡ್ತೀನಿ ಈ ಒಂದು ಟಾಪಿಕ್ಗಳಲ್ಲಿ. ಸೊ ಅವುಗಳ ಮೇಲೆ ಒಂಚೂರು ಗಮನ ಇರಲಿ. ನೆಕ್ಸ್ಟು ಕಾಶ್ಮೀರ, ಹಿಮಾಚಲ ಪ್ರದೇಶ, ನಾನು ಹೇಳಿದೆ ಆವಾಗಲೇ, ಕಾಶ್ಮೀರ, ಹಿಮಾಚಲ ಪ್ರದೇಶ, ದೆಹಲಿ, ಇಲ್ಲೆಲ್ಲ ಇವು ಸಹ ಸ್ವಲ್ಪ ಪರ್ವತಗಳಿಂದ ಕೂಡಿರುವಂಥದ್ದಾಗಿರೋದ್ರಿಂದ ಅತೀ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥದ್ದು ಅನ್ನುವಂಥದ್ದು ಇನ್ನೊಂದು ಮುಖ್ಯವಾದಂಥದ್ದು. ಭಾರತದಲ್ಲೇ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರೋದೆಲ್ಲಪ್ಪ ಅಂದರೆ ಈ ಕಾರ್ಗಿಲ್ ಅನ್ನುವಂಥ ಪ್ರದೇಶ ಇದೆ. ಸೊ ಭಾರತ ಮತ್ತು ಪಾಕಿಸ್ತಾನದ ಒಂದು ಯುದ್ಧದ ಸಂದರ್ಭದಲ್ಲಿ ನೆನಪಾಗುವಂಥದ್ದು ಪ್ರಮುಖವಾಗಿ ಕಾರ್ಗಿಲ್ ಅನ್ನುವಂಥ ಪ್ರದೇಶ. ಅಲ್ಲಿ ಡ್ರಾಸ್ ಅನ್ನುವಂಥ ಸ್ಥಳ ಇದೆ. ಇದು ಭಾರತದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಸ್ಥಳ. ಅಂದರೆ ಅತಿ ಕಡಿಮೆ ವೆರಿ ಕೋಲ್ಡೆಸ್ಟ್ ಪ್ಲೇಸ್ ಭಾರತದಲ್ಲಿ ಯಾವುದಪ್ಪ ಅಂದರೆ ಅದು ಡ್ರಾಸ್ ಅಂತ. ಅಲ್ಲಿ ಒಂದು ಸಂದರ್ಭದಲ್ಲಿ -60 ಅಷ್ಟು ಉಷ್ಣಾಂಶ ದಾಖಲಾಗಿದೆ. ನೋಡಿ, -60 +60 ನಿಮಗೆ ವಿಜ್ಞಾನದ ಟರ್ಮ್ಸ್ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ. ನೀರಿನ ಕುದಿಯುವ ಬಿಂದು ಯಾವುದು ಅಂತ ಕೇಳಿದರೆ 100 ಡಿಗ್ರಿ ಸೆಲ್ಸಿಯಸ್ ಅಂತಾರೆ. ಅದೇ ರೀತಿ ನೀರು ಏನಂತೀರ ನೀವು ವಿಜ್ಞಾನ ಭಾಷೆಯಲ್ಲಿ, ದ್ರವ ರೂಪದ ಒಂದು ವಸ್ತು ಘನರೂಪಕ್ಕೆ ತಿರುಗುವಂತಹ ಸನ್ನಿವೇಶಗಳು ಇರ್ತವೆ. ಅದೇ ನೀರನ್ನು ನಾವು ಫ್ರಿಜ್ಜಲ್ಲಿ ಫ್ರೀಝರ್ ಅಂತ ಇರುತ್ತೆ, ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಆ ನೀರನ್ನು ಗಟ್ಟಿಯಾಗಿ ಮಾಡ್ಬೋದು. ನೀವೆಲ್ಲ ಐಸ್ ಗಡ್ಡೆಯನ್ನು ತಿಂದಿರ್ತೀರ, ಐಸ್ ಗಡ್ಡೆಯ ಕಲ್ಪನೆ ಇರುತ್ತೆ. ಸೊ ಅದು ದ್ರವ ರೂಪದ ವಸ್ತು ಘನರೂಪಕ್ಕೆ ತಿರುಗೋದು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ. ನಿಮಗೆ ಈಗ ಗೊತ್ತಾಗ್ತಾ ಇರ್ಬೋದು -60 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಅನ್ನುವಂಥದ್ದು. ಸೊ 0 ಡಿಗ್ರಿಗಿಂತ 60 ಪಟ್ಟು ಕಮ್ಮಿ ಇರುವಂತಹ ಉಷ್ಣಾಂಶ ಅಲ್ಲಿ ದಾಖಲಾಗಿರುವಂಥದ್ದು. ಸೊ ಅಲ್ಲಿ ಎಷ್ಟು ಜನರ ಜೀವನ ಮಾಡುವಂಥದ್ದು ಎಷ್ಟು ಕಷ್ಟ ಚಳಿಗೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಈ ಭಾಗದಲ್ಲಿ ಸೊ ಇಬ್ಬನಿ ಮತ್ತು ಕವಡ ಅಂತ ಕರಿತೀವಿ, ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ. ಆಮೇಲೆ ಅಲ್ಲೆಲ್ಲ ಹಿಮಾದ್ರಿ ಬೆಟ್ಟಗಳಿರ್ತವೆ, ಅಂದರೆ ಹಿಮದಿಂದಲೇ ಆವೃತವಾಗಿರುವಂಥ ಬೆಟ್ಟಗಳನ್ನು ನಾವು ನೋಡ್ತೀವಿ. ಸೊ ಈ ಒಂದು ಚಳಿಗಾಲದಲ್ಲಿ ಸರ್ವೇ ಸಾಮಾನ್ಯವಾಗಿ ಒಂದು ಮಳೆಗಾಲದ ಒಂದು 2%, 2% ಮಾತ್ರ ಇಲ್ಲಿ ಮಳೆ ಆಗುತ್ತೆ. ಅಂದರೆ ವಾರ್ಷಿಕ ಮಳೆ ಹಂಚಿಕೆಯನ್ನು ಕಾಲದಲ್ಲಿ ನಾವು ನೋಡಿದಾಗ ಸೊ ಇಲ್ಲಿ 2% ಮಾತ್ರ, 2% ಮಳೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಈ ಡ್ರಾಸ್ ಅನ್ನುವಂಥ ಸ್ಥಳವನ್ನು ನೆನಪಿಟ್ಕೊಂಡಿದ್ವಿ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥ ಸ್ಥಳ ಕಾರ್ಗಿಲ್ ಸಮೀಪ ಇದೆ ಡ್ರಾಸ್ ಅನ್ನುವಂಥದ್ದು. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಇಷ್ಟು ನಾನೀಗ ಹೇಳಿರುವಂತಹ ಪೂರ್ಣ ಪ್ರಮಾಣದ ವಿವರಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂಥ ಪ್ರಶ್ನೆಗಳು ಯಾವುವು ಅನ್ನುವಂಥದ್ದನ್ನು ನಾವು ಒಂದು ಬಾರಿ ತಿಳಿಸ್ತೀನಿ. ಮೊದಲನೇದಾಗಿ ಒಂದು ಪೆನ್ನಲ್ಲಿ ಪೆನ್ ಇಟ್ಕೊಂಡು ನೋಟ್ ಮಾಡ್ಕೊಳ್ಳಿ ಪ್ರಶ್ನೆಗಳನ್ನು. ಇದನ್ನು ನೀವು ಹೋಮ್ವರ್ಕಾಗಿ ಪರಿಗಣಿಸಿದ್ರೂ ಓಕೆನೆ. ಸೊ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಭಾರತ ಯಾವ ಮಾದರಿಯ
ವಾಯುಗುಣವನ್ನು ಹೊಂದಿದೆ ಅನ್ನುವಂಥದ್ದನ್ನು ಕೇಳ್ತಾರೆ. ಅಂದರೆ ಭಾರತ ಯಾವ ಮಾದರಿಯ ವಾಯುಗುಣ ಹೊಂದಿದೆ? ಕೇವಲ 1 ಮಾರ್ಕ್ಸಿಗೆ ಅಷ್ಟೇ ಆಯಿತು. ನಾನು ಹೇಳಿದೆ, ಆನ್ಸರನ್ನು ನಾನೇ ಹೇಳ್ತಾ ಹೋಗ್ತೀನಿ. ಸೊ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿದೆ ಅಂತ ಹೇಳಿದರೆ ಸಾಕು, ಇದಕ್ಕೆ ನಿಮಗೆ 1 ಅಂಕಗಳು ಸಿಗುತ್ತೆ. ಸೊ 2ನೇ ಪ್ರಶ್ನೆಯಲ್ಲಿ 2 ಅಂಕಗಳಿಗೆ ಕೇಳ್ಬೋದು. ಸೊ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು ಅಂತ ಕೇಳ್ತಾರೆ. ಸೊ ಇಲ್ಲಿ ಪ್ರಮುಖವಾಗಿ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತಂತಂದರೆ ಸ್ಥಾನ, ಜಲರಾಶಿ, ಮೇಲ್ಮೈ ಲಕ್ಷಣ ಮತ್ತು ಮಾನ್ಸೂನ್ ಮಾರುತಗಳು. ಇವು ಮುಖ್ಯವಾಗಿ ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ. ಇದು 2ನೇ ಪ್ರಶ್ನೆ. ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನಾವು ನೋಡೋಣ. ಸೊ ಭಾರತದ ವಾಯುಗುಣದ ಋತುಕಾಲಗಳು ಯಾವುವು ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಭಾರತದ ವಾಯುಗುಣದ ಋತುಕಾಲಗಳು 4 ಋತುಕಾಲಗಳಿದ್ದಾವೆ. 1 ಚಳಿಗಾಲ, 2 ಬೇಸಿಗೆ ಕಾಲ, 3 ಮಳೆಗಾಲ, 4 ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ. ಇದು 3ನೇ ಪ್ರಶ್ನೆ. ಸೊ 3ನೇ ಪ್ರಶ್ನೆಯನ್ನು ಹೇಳ್ತೀನಿ. ಭಾರತದ ವಾಯುಗುಣದ ಋತುಕಾಲಗಳು ಯಾವುವು ಅಂತ. ಸೊ ಚಳಿಗಾಲ ಡಿಸೆಂಬರಿಂದ ಫೆಬ್ರವರಿ, ಬೇಸಿಗೆ ಕಾಲ ಮಾರ್ಚಿಂದ ಮೇ, ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್ ಮತ್ತು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಸೆಪ್ಟೆಂಬರ್ ಮಧ್ಯಭಾಗದಿಂದ ಸ್ಟಾರ್ಟ್ ಆಗಿ ನವಂಬರ್ ತನಕ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದು ನನ್ನ 3ನೇ ಪ್ರಶ್ನೆ, ಪರೀಕ್ಷಾ ದೃಷ್ಟಿಯಿಂದ ಕೇಳುವಂಥ ಪ್ರಶ್ನೆಗಳು. 4ನೇ ಪ್ರಶ್ನೆ ಏನಂತ ಕೇಳ್ತಾರೆ ಅಂತಂತಂದರೆ, ಭಾರತದಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಚಳಿ ಹೆಚ್ಚಾಗಿರಲು ಕಾರಣವೇನು ಅನ್ನುವಂತಹ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿಯಲ್ಲಿ ಯಾಕೆ ಭಾರತದಲ್ಲಿ ಅತಿ ಹೆಚ್ಚು ಚಳಿ ಇರುತ್ತದೆ ಅನ್ನುವಂಥದ್ದನ್ನು ಕೇಳ್ತಾರೆ. ಸೊ ಸಿಂಪಲಾಗಿ ಬರಿಬೋದು. ಯಾಕೆಂದರೆ ಆ ಒಂದು ಸಂದರ್ಭದಲ್ಲಿ ಸೂರ್ಯನ ಲಂಬವಾದಂತಹ ಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ಬೀಳುತ್ತವೆ. ಸೊ ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತವೆ. ಇವೆರಡು ಅಂಶಗಳನ್ನು ನೆನಪಿಟ್ಕೊಂಡಿರಿ. ಭಾರತ ಉತ್ತರಾರ್ಧಗೋಳದ ಮೇಲಿರೋದ್ರಿಂದ ಸೂರ್ಯನ ಕಿರಣಗಳು ಈ ಚಳಿಗಾಲದಲ್ಲಿ ದಕ್ಷಿಣಾರ್ಧಗೋಳದ ಮೇಲೆ ಬೀಳುತ್ತವೆ. ಹಾಗಾಗಿ ಭಾರತದ ಮೇಲೆ ಕಿರಣಗಳು ಈ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳುತ್ತೆ. ಹಾಗಾಗಿ ಚಳಿ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು ನೆನಪಿಟ್ಕೊಂಡಿರಿ. ಇದು ನನ್ನ 4ನೇ ಪ್ರಶ್ನೆ. ಸೊ 5ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಸೊ ಭಾರತದಲ್ಲೇ ಅತಿ ಕಡಿಮೆ ಉಷ್ಣಾಂಶ, ಅತಿ ಶೀತದ ಮಾಯೆ ಯಾವುದು ಅಂತ ಕೇಳ್ತಾರೆ. ಭಾರತದ ಅತಿ ಶೀತದ ಮಾಯೆ ಯಾವುದು ಅಂತ. ಅತಿ ಶೀತದಿಂದ ಕೂಡಿರುವಂಥ ಮಾಯೆ ಮೀನ್ಸ್ ತಿಂಗಳು ಯಾವುದು ಅಂತ ಕೇಳ್ತಾರೆ. ಆ ತಿಂಗಳು ಯಾವುದಪ್ಪ ಅಂತಂತಂದರೆ ಜನವರಿ ತಿಂಗಳು. ಸೊ ಭಾರತದಲ್ಲೇ ಅತಿ ಶೀತದ ಮಾಯೆ ಯಾವುದಪ್ಪ ಅಂದರೆ ಅದು ಜನವರಿ ತಿಂಗಳು. ಇದು ನನ್ನ 5ನೇ ಪ್ರಶ್ನೆ. ಸೊ 6ನೇದು ನೋಡೋಣ. ಸೊ 6ನೇ ಪ್ರಶ್ನೆ ಯಾವುದಪ್ಪ ಅಂತಂತಂದರೆ, ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂತಹ ಒಂದು ಸ್ಥಳ ಯಾವುದು ಅಂತ ಕೇಳ್ತಾರೆ. ನೆನಪಿಟ್ಕೊಂಡಿರಿ. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥ ಸ್ಥಳ ಯಾವುದಪ್ಪ ಅಂದರೆ ಅದು ಡ್ರಾಸ್, ಕಾರ್ಗಿಲ್ ಸಮೀಪ ಇರುವಂತಹ ಡ್ರಾಸ್ ಅನ್ನುವಂತಹ ಸ್ಥಳ. ಸೊ -60°C ಉಷ್ಣಾಂಶ ದಾಖಲಾಗಿದೆ. ನೆಕ್ಸ್ಟ್ ಇದೇ ಥರ ನಾವು ಬೇಸಿಗೆ ಕಾಲಕ್ಕೆ ಹೋದಾಗ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು ಅಂತ ಕರಿತೀವಿ. ಅತಿ ಕಡಿಮೆ ಡ್ರಾಸ್, ಅತಿ ಹೆಚ್ಚು ಯಾವುದು ಅಂತ ಮುಂದೆ ನೋಡೋಣ. ಈ 6 ಪ್ರಶ್ನೆಗಳು ಮುಖ್ಯವಾಗಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಈಗ ನಾನು ಮಾಡಿರುವಂಥ ತರಗತಿಯಲ್ಲಿ ಕೇಳುವಂಥ ಪ್ರಶ್ನೆಗಳು. 1ನೇದು ಭಾರತ ಎಂಥ ಮಾದರಿಯ ಉಷ್ಣ ವಾಯುಗುಣವನ್ನು ಹೊಂದಿದೆ, ಒಂದು ಪ್ರಶ್ನೆ. 2ನೇದು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು. 3ನೇದು ಭಾರತದ ವಾಯುಗುಣದ ಋತುಕಾಲಗಳು ಯಾವುವು. 4ನೇದು ಚಳಿಗಾಲದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಚಳಿ ಇರೋದಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಸೂರ್ಯನ ಲಂಬ ಕಿರಣಗಳನ್ನು ಉದಾಹರಣೆಯಾಗಿ ಕೊಡಬೇಕು ನೀವು.
ನೆಕ್ಸ್ಟು ಭಾರತದ ಅತ್ಯಂತ ಶೀತದ ಮಾಹೆ ಯಾವುದು ಅಂತ ಕೇಳ್ತಾರೆ. ಸೊ ಅದು ಜನವರಿ. ಇನ್ನೊಂದು ಭಾರತದ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗಿರುವಂಥ ಸ್ಥಳ ಯಾವುದು ಅಂತ ಕೇಳ್ತಾರೆ. ಅದು ಕಾರ್ಗಿಲ್ ಸಮೀಪದ ಡ್ರಾಸ್. ಇದು -60 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ ಅನ್ನುವಂಥದ್ದು. ಸೊ ಇಷ್ಟು ಮಾಹಿತಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇದು ಭಾರತದ ವಾಯುಗುಣ ಅನ್ನುವಂತಹ ಪಾಠದ ಮೊದಲನೇ ಅವಧಿಯ ತರಗತಿ. ಮುಂದಿನ ಅವಧಿಯಲ್ಲಿ ಈ ಒಂದು ಪಾಠದ ಉಳಿದ ವಾಯುಗುಣದ ಋತುಕಾಲಗಳಾದಂತಹ ಬೇಸಿಗೆ ಕಾಲ, ಮಳೆಗಾಲ, ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲ ಅನ್ನುವಂತಹ ಒಂದು 3 ಅಂಶಗಳನ್ನು ನಾವು ಅಭ್ಯಾಸ ಮಾಡೋಣ. ಅದರ ಬಗ್ಗೆ ನಾನು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ನನ್ನ ತರಗತಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಋತುಕಾಲಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದನ್ನು ನೋಡೋಣ ಅಂತ ನಿಮಗೆಲ್ಲ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.